ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 12 ಮತ್ತು 13ನೇ ಘಟಿಕೋತ್ಸವ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ್ದು ಈ ದಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದಿದೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಈ ದಿನ ಚಿನ್ನದ ಪದಕ, ನಗದು ಬಹುಮಾನ, ಹಾಗೆ ವಿದ್ಯಾವಾರಿಧಿ ಡಾಕ್ಟರೇಟ್ ಅನ್ನ ತಗೊಂಡಂತಹ ಹಲವಾರು ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಇದ್ರು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಮಾನ್ಯ ಕುಲಾಧಿಪತಿಗಳಾಗಿರ್ತಕ್ಕಂತಹ ತಾವರ್ ಚಂದ್ ಗೆಹ್ಲೋಟ್ ಮಹೋದಯರು ಬಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಡಾಕ್ಟರ್ CN ಮಂಜುನಾಥ್ ರವರು ದೀಕ್ಷಾಂತ ಭಾಷಣವನ್ನ ಮಾಡಿದ್ದಾರೆ ನಮ್ಮಲ್ಲಿ. ಅದೇ ರೀತಿಯಲ್ಲಿ ಮಾನ್ಯ ಕುಲಪತಿಗಳ ಸಾರಥ್ಯದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಈ 12 ಮತ್ತು 13ನೇ ಘಟಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಸಾಕ್ಷಿಭೂತರಾಗಿ ಎಲ್ಲರೂ ಇದ್ದಾರೆ. ಯಾಕಂದ್ರೆ ಆಡಿಟೋರಿಯಂ ಪೂರ್ತಿ ತುಂಬಿತ್ತು. ಆಡಿಟೋರಿಯಂ ಪೂರ್ತಿ ತುಂಬಿ ಸ್ಟೆಪ್ಗಳ ಮೇಲೆಲ್ಲ ಜನ ಕೂತಿದ್ರು. ಜೊತೆಯಲ್ಲಿ ಇನ್ನೂ 50 ಜನ ಹೊರಗಡೆ ಇದ್ರು ಅನ್ನೋದಾಗಿ ನಾನು ಕೇಳ್ಪಟ್ಟೆ. ಹಾಗಾಗ್ಬಿಟ್ಟು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಒಟ್ಟು 8 ವಿಭಾಗಗಳಿದೆ. 8 ವಿಭಾಗಗಳಲ್ಲಿ BA, BSc, MA, MSc ಇತ್ಯಾದಿಗಳು ನಡೀತಾ ಇವೆ. ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ 30 ಕಾಲೇಜುಗಳಿದೆ. ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಇದೆ. ಅದರ ಅಡಿಯಲ್ಲಿ 560 ಪಾಠಶಾಲೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಒಟ್ಟು 35 ಸಂಶೋಧನಾ ಕೇಂದ್ರಗಳಿದೆ. 25 ಜ್ಯೋತಿಷ ಅಧ್ಯಯನ ಕೇಂದ್ರಗಳಿದೆ. 8 ಯೋಗ ಅಧ್ಯಯನ ಕೇಂದ್ರಗಳಿದೆ. ಸರ್ಟಿಫಿಕೇಟ್ ಕೋರ್ಸು, ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ, PG ಡಿಪ್ಲೊಮಾ, ಈ ರೀತಿ ಹಲವಾರು ಕೋರ್ಸ್ ಗಳನ್ನ ನಮ್ಮಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಅದನ್ನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಒಂದು ವಿಶೇಷ ನೆಲೆಯಲ್ಲಿ ನಿಂತಿರೋದನ್ನ ನಾವು ನೋಡಬಹುದು. ಯಾಕಂದ್ರೆ ಬೇರೆ ವಿಶ್ವವಿದ್ಯಾಲಯಗಳು ಒಂದೊಂದು ಪ್ರಾದೇಶಿಕ ಸ್ಥಳದಲ್ಲಿ ಅವು ಇರ್ತವೆ. ಆದ್ರೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕಕ್ಕೆ ವಿಸ್ತಾರಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮಾನ್ಯ ಕುಲಪತಿಗಳು ಇಲ್ಲಿ ಯಾವಾಗ ಡಾಕ್ಟರ್ ಅಹಲ್ಯ ಮೇಡಮ್ ರವರು ಕುಲಪತಿಗಳಾಗಿ ಬಂದ್ರು, CSR ಫಂಡ್ ಇಂದ ಹಸ್ತಪ್ರತಿ ಸಂಗ್ರಹಾಲಯವನ್ನ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಟ್ಟಿದ್ದಾರೆ. CSR ಫಂಡ್ ಗಳನ್ನ ತಗೊಬಂದು ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಹಲವಾರು ಸಂಸ್ಥೆಗಳ ಜೊತೆಯಲ್ಲಿ ನಮ್ದು MOU ಆಗಿದೆ. ಇದೇ ರೀತಿಯಲ್ಲಿ ಸಂಸ್ಕೃತದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಅಧ್ಯಯನ ಮಾಡ್ತಾ ಇದ್ದಾರೆ. ಅದಕ್ಕೇನು ಏಜ್ ಲಿಮಿಟ್ ಇರಲ್ಲ. ಅದ್ರಲ್ಲಿ KAS ಆಫೀಸರ್ಗಳು, IAS ಆಫೀಸರ್ಸ್, ಅದೇ ರೀತಿಯಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್, ಮತ್ತೆ ಬೇರೆ ಬೇರೆ ವೃತ್ತಿಯಲ್ಲಿರೋರು, IT-BT ಕಂಪನಿಯಲ್ಲಿರೋರು, ಇಂಥವರು ಸುಮಾರು ಜನ ಬಂದು ನಮ್ಮಲ್ಲಿ BA, MA, BSc, MSc ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮಲ್ಲಿ ಒಂದು 91-92 ವರ್ಷದ ಒಬ್ರು ಕೂಡ MA ಮಾಡಿದ್ದಂತಹದನ್ನ ನಾವು ನೋಡಬಹುದಾಗಿದೆ. ಈ ರೀತಿಯಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಹಳ್ಳಿ ಹೆಣ್ಮಕ್ಳು ಗಂಡ್ಮಕ್ಳು ಅಂದ್ರೆ ಇವಾಗ ನೋಡಿ, ಇಲ್ಲಿ ಈಗ ನಾನು ಕೂಡ ನಮ್ದು ಕೊಳ್ಳೇಗಾಲ ಊರು. ಅಲ್ಲಿ ಮಲೆ ಮಹದೇಶ್ವರ ಸಂಸ್ಕೃತ ಪಾಠಶಾಲೆಯಲ್ಲಿ ನಾನು ಓದ್ ಬಂದಿದ್ದು. ಆಕ್ಚುಲಿ ಈಗ ಸಂಸ್ಕೃತಕ್ಕೆ ನಾನು ನನ್ನ ಮಕ್ಕಳನ್ನ ಕಲೀರಿ ಅಂತ ಹೇಳ್ಬಿಟ್ಟು ಪೂರ್ಣ ಪ್ರಮತಿ ಪಾಠಶಾಲೆಯಲ್ಲಿ ನಾನು ಸೇರಿಸಿದೆ. ಅಲ್ಲಿ ಸಂಸ್ಕೃತ ಕಲೀಲಿ ಅಂತ. ಆದ್ರೆ ನನಗೆ ಸಂಸ್ಕೃತ ಕಲೀಲಿ ಅಂತ ಯಾರು ಹೇಳಿಲ್ಲ. ನಾನು ಅವಾಗ ದಿನಪತ್ರಿಕೆಯನ್ನ ಹಾಕ್ತಾ ಇದ್ದೆ. ಆ ಪತ್ರಿಕೆಯನ್ನ ಹಾಕೋ ಸಂದರ್ಭದಲ್ಲಿ ಶ್ರೀ ಮಲೆ ಮಹದೇಶ್ವರ ಸಂಸ್ಕೃತ ಪಾಠಶಾಲೆ ಅಂತ ಬೋರ್ಡ್ ಇತ್ತು. ಅಲ್ಲಿ ಒಬ್ರು ರಾಜಶೇಖರ್ ಮೂರ್ತಿ ಅಂತ ಅಂದ್ಬಿಟ್ಟು ಒಬ್ರು HM ಇದ್ರು. ಅವ್ರನ್ನ ಕೇಳಿದೆ ನಾನು ಸೇರ್ಬೋದಾ ಅಂತ. ಸೇರಿ ನೀವು ಅಂತ ಅಂದ್ರು. ನೀವು ಸೇರಿ ಬೇರೆಯವ್ರನ್ನ ಸೇರಿಸಿ ಅಂದ್ರು. ಆ ರೀತಿಯಲ್ಲಿ ನಾನೊಬ್ಬ ಅಲ್ಲಿ ನಾನು ಸೇರ್ಕೊಂಡ ನಂತರ ನಾನು ಅಲ್ಲಿ ಅಧ್ಯಯನ ಮಾಡಿ ನಾನು ಇವತ್ತು ಈ ಉನ್ನತ ಉದ್ಯೋಗಕ್ಕೆ ಬಂದಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಬೀದಿಯಲ್ಲಿ ಈಗ ಒಂದು 50-60 ಜನ, ಒಂದು 100 ಜನರಷ್ಟು ಸಂಸ್ಕೃತವನ್ನ ಕಲ್ತಿದ್ದಾರೆ. ಈಗ ಸರ್ಕಾರದಿಂದ ಎಲ್ಲಾ ಯೂನಿವರ್ಸಿಟಿಗಳು ಒಳ್ಳೆ ಅನುದಾನ ಬರ್ತಿದೆ. ಇನ್ನು ಹೆಚ್ಚೆಚ್ಚು ಅನುದಾನ ಆಗಿದ್ರೆ ಒಂದು ವಿದ್ಯಾರ್ಥಿಗಳಿಗೆ, ಒಂದು ಶಾಲೆ ಅಭಿವೃದ್ಧಿಗೆ ಇನ್ನೂ ಚೆನ್ನಾಗಿರುತ್ತೆ. ಅನುದಾನದ ಬಗ್ಗೆ ತಾವಿದೆ. ನಾನು ಅನುದಾನದ ಬಗ್ಗೆ ಹೇಳೋದು ಏನು ಅಂತಂದ್ರೆ, ಸಂಸ್ಕೃತ ಅಂದಾಗ ಅದೊಂದು ವಿಶ್ವ ಭಾಷೆಯಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ವಿಶಿಷ್ಟ ಸ್ಥಾನವನ್ನು ಹೊಂದಿರತಕ್ಕಂತಹ ಇಂತಹ ಒಂದು ಶ್ರೀಮಂತ ಭಾಷೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು. ಯಾವುದೇ ಗೌರ್ನಮೆಂಟ್ ಬರಲಿ
ಅನುದಾನವನ್ನ ಕಾಯ್ದಿರಿಸಬೇಕು. ಯಾಕಂತಂದ್ರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಫೀಸನ್ನ ಹೆಚ್ಚಿಸೋ ಆಗಿಲ್ಲ. ಯಾಕಂತಂದ್ರೆ ನಾವು ಸಂಸ್ಕೃತವನ್ನ ಉಳಿಸೋ ನಿಟ್ಟಿನಲ್ಲಿ, ಬೆಳೆಸೋ ನಿಟ್ಟಿನಲ್ಲಿ ನಾವು ಸಂಸ್ಕೃತಕ್ಕೆ ಪೂರಕವಾದ ಒಂದು ನೆಲೆಗಟ್ಟನ್ನ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಕೊಂಡಿದೆ. ಆ ಕಾರಣದಿಂದ ಸರ್ಕಾರಗಳು ಹೆಚ್ಚು ಅನುದಾನ ಕೊಟ್ಟಾಗ ನಮ್ಮ ವಿಶ್ವವಿದ್ಯಾಲಯವನ್ನ ಇನ್ನಷ್ಟು ವಿಸ್ತಾರವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಅಂದ್ರೆ ಅರ್ಥ ಏವ ಪ್ರಧಾನ ಇತಿ ಕೌಟಿಲ್ಯ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹಣವೇ ಪ್ರಧಾನ ಅಂತ ಹೇಳ್ಬಿಟ್ಟಿದ್ದಾನೆ. ಹಣ ಇಲ್ಲದೆ ಯಾವುದೇ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಯಾವ ಸರ್ಕಾರಗಳು ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ಹೆಚ್ಚಿನ ಅನುದಾನವನ್ನ ಕೊಟ್ರೆ ನಾವು ವಿಶ್ವವಿದ್ಯಾಲಯವನ್ನ ಉತ್ತುಂಗಕ್ಕೆ ಕೊಂಡೊಯ್ತೀವಿ. ಇಡೀ ವಿಶ್ವಾದ್ಯಂತ ಪಸರಿಸ್ತೀವಿ. ಸಂಸ್ಕೃತನ ಪ್ರಚಾರ ಪ್ರಸಾರದಲ್ಲಿ ತೊಡಗ್ತೀವಿ. ಆ ಮೂಲಕ ಸಂಸ್ಕೃತವನ್ನ ನೀವು ಹೇಳದಂಗೆ ಹಳ್ಳಿಯವರಿರ್ಲಿ, ಯಾವುದೇ ಜಾತಿಯವರಿರ್ಲಿ, ಕಟ್ಟಕಡೆಯ ವ್ಯಕ್ತಿ ಇರ್ಲಿ, ಎಲ್ಲರೂ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಮನವಿ.